ಆದ್ರೆ ತ್ರಿವಿಕ್ರಮ್ ಅಣ್ಣಂಗೆ ನಾನು ತುಂಬಾ ಈ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ದೇನೆ, ಇದು ಅವಶ್ಯಕತೆ ಇದೆಯಾ, ಭಾವನಾತ್ಮಕವಾಗಿ ಗಟ್ಟಿ ಆಗ್ಬೇಕಾಗಿರೋ ಕೊನೆಯ ಹಂತದಲ್ಲಿ ನಿಮ್ಗೆ ಅವಶ್ಯಕತೆ ಇದೆಯಾ ಅಂತ. ಆಗ ಅವ್ರೊಂದು ಮಾತು ಹೇಳಿದ್ರು, ಯಾಕಂದ್ರೆ ನಾನು ಇದನ್ನ ಈಗ ಹೇಳ್ಕೊಳ್ಳದೆ ಹೋದ್ರೆ ನಾನೆಲ್ಲೋ ಆಟಕ್ಕೋಸ್ಕರ ಒಬ್ಬರನ್ನ ಬಳಸ್ಕೊಂಡೆ ಅಂತ ಆಗ್ಬಿಡ್ಬಹುದು. ಸೊ ನಾನು ಹೇಳ್ಕೊಂಡಿದ್ದೀನಿ. ಇನ್ನು ಉಳಿದಿರೋದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಮತ್ತೆ ತ್ರಿವಿಕ್ರಮಣ್ಣ ಹೇಗೆ ಅಂತ ಕೇಳಿದ್ರು, ಒಂದು ಕಲ್ಬಂಡ ಇದ್ದ ಹಾಗೆ, ಯಾವುದನ್ನು ಯಾರಿಂದಲೂ ನಿರೀಕ್ಷೆ ಮಾಡಲ್ಲ. ಅವ್ರು ಅದನ್ನೇ ನನ್ನ ಹತ್ರ, ಅಣ್ಣ ನೀವು ಹೆಂಗ್ ಇದನ್ನ ಹೇಳ್ಕೊಂಡ್ರಿ ಈ ಮೂಮೆಂಟ್ನಲ್ಲಿ, ಆ ಕಡೆಯಿಂದ ರೆಸ್ಪಾನ್ಸ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿಲ್ಲದೇನೆ ಹೇಗಿದ್ದಾನೆ ಈ ಮೂಮೆಂಟ್ನಲ್ಲಿ ಹೇಳ್ಕೊಂಡ್ರಲ್ಲ ಅದನ್ನ, ಯಾಕಂದ್ರೆ ನಾನು ಯಾವುದನ್ನು ನಿರೀಕ್ಷೆ ಮಾಡಲ್ಲ, ನಿನ್ನಿಂದಲೂ ನಿರೀಕ್ಷೆ ಮಾಡಲ್ಲ. ನೀನು ನಾಳೆ ನಿಮ್ಮ ಊರಿಗೆ ಬಂದೆ ಅಂತಂದ್ರೆ ನಾನು ಫೋನ್ ಮಾಡ್ತೀನಿ, ಅಕ್ಕ ಸಿಗ್ತೀಯಾ ಅಂತ ಕೇಳಿದ್ರೆ ಸಿಗ್ತೀನಿ ಅಂದ್ರೆ ಸಿಗ್ತೀನಿ, ಸಿಗಲ್ಲ ಅಂತಂದ್ರೆ ನಾನು ನೋಡ್ದಾ ಇವಳಿಗೆ ದೌಲತ್ತು ಅಂತ ನಾನು ಅನ್ಕೊಳಲ್ಲ. ನಾನು ಏನ್ ಕೊಡ್ಬೇಕು ಅದನ್ನ 100% ಕೊಡ್ತೀನಿ. ಅವ್ರ ಕಡೆಯಿಂದ 100% ಬರ್ಬೇಕು ಅಂತ ನಾನು ನಿರೀಕ್ಷೆ. ಈಗ ಅಂದ್ರೆ ಇದು ಏನು ತ್ರಿವಿಕ್ರಮ್ ಪ್ರಪೋಸಲ್ ಒಪ್ಕೊಂಡಿದಾರ ಭವ್ಯ ಅವರು, ಇಲ್ಲ ಟೈಮ್ ಏನೋ ಕೇಳ್ದಂಗೆ ಇರಬಹುದು. ಆ ವಿಚಾರದಲ್ಲಿ ಒಂದಷ್ಟು ತುಂಬಾ ಮಾತುಕತೆಗಳಾಗಿದೆ. ಅದು ಅವ್ರ ವೈಯಕ್ತಿಕ ಬದುಕಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು. ಮತ್ತೆ ನಂಗೆ ಗೊತ್ತಿತ್ತು ಇದು ವೀಕೆಂಡಲ್ಲಿ ಎಲ್ಲ ನನಗೆ ಬಿಡಕ್ ಬರುತ್ತೆ, ಯಾಕಂದ್ರೆ ಇಡೀ ರಾತ್ರಿ ಅದ್ರ ಬಗ್ಗೆನೇ ಕುತ್ಕೊಂಡು ಮಾತಾಡಿದೀವಿ, ಎಲ್ಲ ನನ್ನ ಕ್ವಶನ್ ಕೇಳ್ತಾರೇನೋ ಅನ್ನೋದೊಂದು ಭಯ ಇತ್ತು. ಸೊ ಅದು ಅಲ್ಲಿಗೆ ಸಾರ್ಟ್ ಔಟ್ ಆಯ್ತು.